ಇವತ್ತು ನಮ್ಮ ಸಚಿವಾಲಯದ ಸ್ನೇಹಿತರು ಲಕ್ಷ್ಮಣ್ಗೆ ಭಾಳ ಆತ್ಮೀಯರಾದಂಥ ನಮ್ಮೆಲ್ಲ ಸ್ನೇಹ ಬಳಗದೊಂದಿಗೆ ನಾವಿಲ್ಲಿ ಬಂದಿದ್ವಿ. ಲಕ್ಷ್ಮಣ ಒಬ್ಬ ಸ್ನೇಹಜೀವಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಮತ್ತು ಎಲ್ಲ ಕ್ಷೇತ್ರದಲ್ಲೂ ಅವರ ಸ್ನೇಹ ಬಳಗ ಎಲ್ಲ ಕಡೆ ಇದೆ. ಅದು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ. ಮತ್ತು ವಿಶೇಷವಾಗಿ ಅವ್ರು ಮಾಡ್ತಕ್ಕಂಥ ಸೋಷಿಯಲ್ ವರ್ಕ್ ಏನಿದೆ, ಸಮಾಜದ ಪರವಾಗಿ ಇರ್ತಕ್ಕಂಥ ಕಾಳಜಿ ಕಳಕಳಿ ಏನಿದೆ, ಅದು ನಮ್ಮನ್ನು ಇಲ್ಲಿ ಎಳೆದು ತಂದಿದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಒಂದು ಒಳ್ಳೆಯ ಸ್ನೇಹಜೀವಿ ಅವರಾಗಿದ್ದಾರೆ. ಎಲ್ಲರ ಜೊತೆಯಲ್ಲಿ ಸ್ನೇಹ ಬಾಂಧವ್ಯದಿಂದ ನಡ್ಕೊಳ್ತಾರೆ. ಇವತ್ತು ನಮ್ಗೆ ಭಾಳ ಖುಷಿ ಇದೆ. ಇವತ್ತು ಅವ್ರದ್ದು 40ನೇ ಜನ್ಮದಿನಾಚರಣೆಗೆ ನಾವು ಕೂಡ ಇಲ್ಲಿ ಬಂದು ಭಾಗಿಯಾಗಿದ್ದೀವಿ ಅಂತಕ್ಕಂಥದ್ದು. ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕರುಣಿಸಲಿ, ಅವ್ರಿಗೆ ಕಾಪಾಡಲಿ ಅಂತಕ್ಕಂಥ ಹೇಳ್ತಾ, ಮತ್ತು ಅವರು ಜನಪರವಾದಂಥ ಕಾಳಜಿ ಕಳಕಳಿ ಚಿಂತೆ ಮತ್ತು ಇರ್ತಕ್ಕಂಥ ಅವ್ರ ಕೆಲಸ ಕಾರ್ಯಗಳು ಹಾಗೆ ಮುಂದುವರಿಯಲಿ ಅಂತಕ್ಕಂಥ ಹೇಳ್ತಾ, ಇವತ್ತು ನಮ್ಮ ಇಡೀ ಸಚಿವಾಲಯದ ನಮ್ಮ ಸ್ನೇಹ ಬಳಗದೊಂದಿಗೆ ಅವರ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೀವಿ. ಅವರಿಗೆ ಅವರ ಅಭಿಮಾನಿಗಳು ಅನಾಥಾಶ್ರಮಕ್ಕಾಗಲಿ ಮತ್ತು ಇನ್ನು ಮತ್ತೊಂದು ಕಾರ್ಯಕ್ರಮ ನಂಬ್ಕೊಂಡು ಬಂದಿದ್ದಾರೆ. ಇಲ್ಲ, ಅದು ಪ್ರತಿ ವರ್ಷದ ಇರ್ತಕ್ಕಂಥದ್ದು. ಅವ್ರದ್ದು ಜನ್ಮಾಚರಣೆ ಅಂದರೆ ಕೇವಲ ಅದು ಇಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಒಂದು ಊಟ ಉಪಚಾರಗಳಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. ಅವರು ಅನಾಥಾಶ್ರಮಗಳಲ್ಲಿ ಅನ್ನದಾನ ಮಾಡೋದಾಗಿರ್ಬೋದು, ಬೇರೆ ಬೇರೆ ಇನ್ನಿದು ಬೇರೆ ವಿಚಾರಗಳಲ್ಲೂ ಸಹ ಅವ್ರು ಯಾವತ್ತೂ ನಮ್ಮ ಕಡು ಬಡವ ಜನಗಳಾಗಿರ್ಬೋದು, ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗಾಗಿರ್ಬೋದು, ಮತ್ತು ಇಲ್ಲಿ ಯಾರು ದುರ್ಬಲರಿದ್ದಾರೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಅವರು ಸದಾ ಮಾಡ್ತಾ ಬಂದಿದ್ದಾರೆ. ಅವ್ರ ಕಾರ್ಯ ಹೀಗೆ ಮುಂದುವರಿಲಿ, ನಾವು ಯಾವತ್ತೂ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಅವ್ರಿಗೆ ಅನಂತ ಶುಭಾಶಯಗಳನ್ನು ಹೇಳ್ತಾ ನನ್ನ ಹೆಸರು ರಮೇಶ್ ಸಂಘ ಅಂತ, ನಾನು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ. ಬ್ರದರೇ, ಸೊ ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ. ಇವತ್ತಿನ ಅವ್ರದ್ದು ಹುಟ್ಟಿದಬ್ಬ. ಅವರು ಈ ತಂದ ದೂರದಂಥ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳೆಲ್ಲ ಪ್ರೀತಿಯಿಂದ ಬಂದಿರೋದು ನೋಡಿ. ಔಸ್ಕಟ್ ಬೆಂಗಳೂರಲ್ಲಿ ಇದ್ದರೂ ಕೂಡ ಹತ್ತಿರ ಎಲ್ಲ ದೂರದಿಂದ ಬಂದರೆ, ಮಳೆ ಬಂದಿದೆ ಆದರೂ ಕೂಡ ಬಂದಿದ್ದಾರೆ. ದಯವಿಟ್ಟು ಒನ್ಸ್ ಅಗೇನ್ ನಮ್ಮ ದೇವರು ಆಯುಷ್ ಆರೋಗ್ಯ ಕಾಪಾಡಲಿ, ನಮ್ಮನ್ನ ಚೆನ್ನಾಗಿಟ್ಕೊಳ್ತೀವಿ. ಈ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ಸ್ನೇಹ ಬಳಗ, ಸಾಹುಕಾರ ಇರ್ಬೋದು, ಬಡವರು ಇರ್ಬೋದು, ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಎಲ್ಲ ವಿಶ್ವಾಸದಲ್ಲಿ ಬಂದಿದ್ದಾರೆ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇದೇ ರೀತಿ 100 ಕಾಲ ನನಗೆ ಬಂದು ಆಶೀರ್ವಾದ ಹರಿಸ್ಬೇಕಂತ ಎಲ್ಲರನ್ನೂ ಬೇಡ್ಕೊತೀನಿ. ದೇವ್ರ ಒಳ್ಳೆ ನೋಡೋಣ, ಅವಕಾಶಗಳು ಭಗವಂತ ಹಿಂಗೆ ಸ್ನೇಹ ಬಳಗ ಎಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಬಂದರೆ, ಅದು ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ನೋಡೋಣ, ಬರ್ತೀವಿ, ಖಂಡಿತವಾಗ್ಲೂ ಬರ್ತೀವಿ. ಜನಸೇವೆ ಮಾಡೋ ಅಂತ ಆಸೆ ಆಕಾಂಕ್ಷೆಗಳಿದೆ, ಬರ್ತೀವಿ. ನಾನು ಯಾರಿಗೂ ದುಡ್ಡು ಕಾಸು ಕೊಟ್ಟು ಹಣಕಾಸು ಕೊಟ್ಟು ಕರೆಸ್ಕೊಂಡಿಲ್ಲ. ಎಲ್ಲ ಅವ್ರವ್ರ ವಿಶ್ವಾಸಕ್ಕೆ, ನನ್ನ ಅಭಿಮಾನಕ್ಕೆ ಬಂದು ಆಶೀರ್ವದಿಸ್ತಿದ್ದಾರೆ, ಹರಿಸ್ತಿದ್ದಾರೆ. ಸದಾ ಅವ್ರ ಅಭಿಮಾನಕ್ಕೆ ನಾನು ಶಿರೋಡ್ತೀನಿ. ರಾಜಕಾರಣಿಗಳು ಇಷ್ಟೆಲ್ಲ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಇವತ್ತು ನೀವು ಸಮಾಜ ಸೇವನೆ ಮಾಡ್ಕೊಳ್ತಾ ಇದ್ದೀರಾ. ಇವತ್ತು ನೋಡಿ ಎಷ್ಟು ಅಭಿಮಾನಿಗಳು ಒಂದ್ ಕಡೆ ಬಂದಿದ್ದಾರೆ. ಇಷ್ಟು ಜನ ಬಂದವ್ರೆ, ಅವ್ರ ಎಲೆಕ್ಷನ್ ನಿಲ್ಸ್ಕೊಂಡ್ರೆ ಇನ್ನು ಅವರು ರಾಜಕೀಯಕ್ಕೆ ಬಂದ್ರೆ ಜನಕ್ಕೆ ಒಳ್ಳೇದ್ ಮಾಡ್ತಾರೆ. ಖಂಡಿತ ಒಳ್ಳೇದ್ ಮಾಡ್ತಾರೆ, ಅವರು ಮಾಡೇ ಮಾಡ್ತಾರೆ ಸರ್. ಖಂಡಿತ ಅವರು ಜಡ್ ಪಿ ಅವ್ರು ಬಂದೇ ಬರ್ತಾರೆ. ಮಾಗಡಿ ಕ್ಷೇತ್ರದ ಯಾವುದೋ ಒಂದು ಬಾರಕ್ಕೆ ಜಡ್ ಪಿ ಬಂದೇ ಬರ್ತಾರೆ. ಬಂದು ಮಾಗಡಿ ಇಲ್ಲ, ಖಂಡಿತ ಬಾಚನಟ್ಟಿ ಇಲ್ಲ ಮಾಡ್ವಾಳ್ ಪಂಚಾಯತಿ ಬಂದೇ ಬರ್ತಾರೆ. ಮಾಡ್ಬಾಳ್ಗೆ ಪಂಚಾಯತಿಗೆ ನಾವು 100% ನಿಲ್ಸ್ತೀವಿ ಸರ್. ಅವರು ಇದಕ್ ಬರೋದ್ಕಿಂತ ಮುಂಚೆನೂ ಅವ್ರೆಲ್ರಿಗೂ ಒಳ್ಳೇದ್ ಮಾಡ್ತಾವ್ರೆ. ಅವ್ರ ಜನಗಳು ಹುಟ್ಟುಹಬ್ಬ ಶುಭಾಶಯಗಳು. 100 ವರ್ಷ ಚಾಮುಂಡೇಶ್ವರ ಚೆನ್ನಾಗಿರಲಿ. ನಾವು ಯಾರು ಇದಕ್ಕೋಸ್ಕರ ರಾಜಕೀಯ ಕರೆಯಲ್ಲ. ಅವಾಗ